ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಪ್ರಭಾಸ್ ಅಬ್ಬರಕ್ಕೆ ಬಾಕ್ಸ್ ಆಫೀಸ್ ಧೂಳಿಪಟ. ಮೂರನೇ ದಿನಕ್ಕೆ 415 ಕೋಟಿ ಬಾಚಿಗೊಂಡ ಕಲ್ಕಿ. ಪ್ರಭಾಸ್ ನಾಯಕತ್ವದಲ್ಲಿ ಕಲ್ಕಿ 2898 ಹಿಡಿ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಮಾಯಿ ಮಾಡುತ್ತಿದೆ. ನಾಗ ಅಶ್ವಿನ್ ನಿರ್ದೇಶನ ಮಾಡಿರುವ ಈ ಸಿನಿಮಾವನ್ನು ವೈಜಯಂತಿ ಮೂವೀಸ್ ಸುಮಾರು 600 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದೆ. ಸದ್ಯ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಎಬ್ಬಿಸಿರುವ ಕಲ್ಕಿ 2898 ಹಿಡಿ ಚಿತ್ರವು ಮೊದಲ 3 ದಿನಗಳಲ್ಲಿ 415 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಪ್ರಭಾಸ್ ಅವರ ಹೊಸ ಮೂವಿ ಕಲ್ಕಿ 2898 ಹಿಡಿ ಸಿನಿಮಾಗೆ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಮಾಯಿ ಆಗುತ್ತಿದೆ. ಮಹಾನಟಿ ಖ್ಯಾತಿಯ ನಾಗ ಅಶ್ವಿನ್ ನಿರ್ದೇಶನದ ಈ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆಯು ವ್ಯಕ್ತವಾಗಿದೆ. ಆದರೂ ಮೊದಲ 3 ದಿನ ಮಾತ್ರ ನೂರಾರು ಕೋಟಿ ರೂಪಾಯಿಗಳು ನಿರ್ಮಾಪಕರಿಗೆ ಜೇಬಿಗೆ ಇಳಿಸಿದೆ. ಮೊದಲ 3 ದಿನ ಕಲೆಕ್ಷನ್ ಎಷ್ಟು? ಸೈನ್ಸ್ ಫಿಕ್ಷನ್ ಮಾದರಿಯಲ್ಲಿ ಕಲ್ಕಿ ಸಿನಿಮಾವು ಮೊದಲ 3 ದಿನಗಳಲ್ಲಿ ವಿಶ್ವದಾದ್ಯಂತ 415 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಮೊದಲ ದಿನ ಕಲ್ಕಿ ಸಿನಿಮಾವು 191.50 ಕೋಟಿ ರೂಪಾಯಿ ಬಾಚಿಕೊಂಡಿತು. ಎರಡನೆಯ ದಿನ 107 ಕೋಟಿ ರೂಪಾಯಿ ಬಾಚಿಕೊಂಡಿತು ಮತ್ತು ಮೂರನೆಯ ದಿನ 116.5 ಕೋಟಿ ರೂಪಾಯಿ ಗಳಿಸಿದೆ. ಒಟ್ಟು ಮೊದಲ 3 ದಿನಕ್ಕೆ 405 ಕೋಟಿ ಹಣ ನಿರ್ಮಾಪಕರಿಗೆ ಸಿಕ್ಕಿದೆ. ನಾಲ್ಕನೇ ದಿನ ಭಾನುವಾರ ರಜೆ ಇರುವುದರಿಂದ 120 ಕೋಟಿ ರೂಪಾಯಿ ಮೇಲೆಯೇ ಗಳಿಕೆ ಆಗುವ ನಿರೀಕ್ಷೆ ಇದೆ. ಅಲ್ಲಿಗೆ ಮೊದಲ ವಾರಾಂತ್ಯಕ್ಕೆ 500 ಕೋಟಿ ರೂಪಾಯಿಗಳಿಗೆ ಅಧಿಕ ಹಣವನ್ನು ಕಲ್ಕಿ ಬಾಚಿಕೊಂಡಂತೆ ಆಗಿದೆ. ಕಲ್ಕಿ ಸಿನಿಮಾವು ಹಿಂದಿಯಲ್ಲೂ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಬಾಹುಬಲಿ ನಂತರ ಪ್ರಭಾಸ್ ಸಿನಿಮಾಗಳಲ್ಲಿ ಹಿಂದಿಯಲ್ಲೂ ಮಾರ್ಕೆಟ್ ಇದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹೀಗಾಗಿಯೇ ಕಲ್ಕಿ ಸಿನಿಮಾಗೆ ಒಳ್ಳೆಯ ಓಪನಿಂಗ್ ಸಿಕ್ಕಿದೆ. ಇನ್ನು ಅಮಿತಾಬ್ ಬಚ್ಚನ್, ದೀಪಿಕಾ ಪಡುಕೋಣೆ ಮತ್ತು ದಿಶಾ ಪತಾನಿ ಈ ಸಿನಿಮಾದಲ್ಲಿ ನಟಿಸಿರುವುದನ್ನು ದೊಡ್ಡ ಪ್ಲಸ್ ಪಾಯಿಂಟ್ ಎಂದು ಹೇಳಬಹುದು. ಕಲ್ಕಿ ಸಿನಿಮಾದ ಹಿಂದಿ ವರ್ಷನ್ ಮೊದಲ ದಿನ 22.50 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿತ್ತು. ಎರಡನೆಯ ದಿನ 23.25 ಕೋಟಿ ರೂಪಾಯಿ, ಮೂರನೇ ದಿನ 26.25 ಕೋಟಿ ರೂಪಾಯಿ ಗಳಿಕೆಯಾಗಿದೆ. ಒಟ್ಟು ಮೊದಲ 3 ದಿನಗಳಲ್ಲಿ 72 ಕೋಟಿ ರೂಪಾಯಿ ಹಣ ಹರಿದು ಬಂದಿದೆ. ಮೊದಲ ದಿನದಿಂದಲೇ ಗಳಿಕೆಯಲ್ಲಿ ಏರಿಕೆಯನ್ನು ಕಾಣುತ್ತಿರುವ ಕಲ್ಕಿ ಸಿನಿಮಾ ಹಿಂದಿ ವರ್ಷನ್ ಮೊದಲ ವಾರಾಂತ್ಯಕ್ಕೆ ಶತಕೋಟಿ ಕ್ಲಬ್ ಸೇರುವ ಸಾಧ್ಯತೆ ಇದೆ. ಇನ್ನು ಕರ್ನಾಟಕದಲ್ಲಿ ಈ ಸಿನಿಮಾವು ಅಂದಾಜು 25 ಕೋಟಿ ರೂಪಾಯಿ ಬಾಚಿಕೊಂಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಈ ಸಿನಿಮಾದಲ್ಲಿ ಯಾರೆಲ್ಲ ನಟಿಸಿದ್ದಾರೆ? 600 ಕೋಟಿ ರೂಪಾಯಿ ಬಜೆಟ್ನಲ್ಲಿ ನಿರ್ಮಾಣವಾದ ಕಲ್ಕಿ ಸಿನಿಮಾದಲ್ಲಿ ಭೈರವ ಎಂಬ ಪಾತ್ರದಲ್ಲಿ ಪ್ರಭಾಸ್ ಕಾಣಿಸಿಕೊಂಡಿದ್ದಾರೆ. ಸುಪ್ರೀಂ ಎಸ್-ಖಾನ್ ಎಂಬ ವಿಲನ್ ಪಾತ್ರದಲ್ಲಿ ಕಮಲ್ ಹಾಸನ್ ನಟಿಸಿದ್ದಾರೆ. ಅಶ್ವತ್ಥಾಮನ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ನಿರ್ವಹಿಸಿದ್ದು, ಸುಮತಿ ಎಂಬ ಪಾತ್ರದಲ್ಲಿ ದೀಪಿಕಾ ಪಡುಕೋಣೆ ಕಾಣಿಸಿಕೊಂಡಿದ್ದಾರೆ. ಭೈರವನ ಗರ್ಲ್ಫ್ರೆಂಡ್ ರಾಕ್ಷಿಯಾಗಿ ದಿಶಾ ಪತಾನಿ ನಟಿಸಿದ್ದಾರೆ. ಅತಿಥಿ ಪಾತ್ರಗಳಲ್ಲಿ ವಿಜಯ್ ದೇವರಕೊಂಡ, ಅರ್ಜುನ, ಡಾರ್ಕ್ ಸಲ್ಮಾನ್ ಕ್ಯಾಪ್ಟನ್ ಕಾಣಿಸಿಕೊಂಡಿದ್ದಾರೆ. ಸಂತೋಷ್ ನಾರಾಯಣ್ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.